ಮತ್ತೆ ಮಹಾರಾಷ್ಟ್ರದಲ್ಲಿ ಮರಾಠಿಗರು ತಮ್ಮ ಪುಂಡಾಟವನ್ನ ಮೆರೆದಿದ್ದಾರೆ. ಎಸ್, ಕರ್ನಾಟಕ ಬಸ್ ಚಾಲಕನ ಮುಖಕ್ಕೆ ಮಸಿಯನ್ನ ಬಳಿದು ಪುಂಡಾಟವನ್ನ ಮೆರೆದಿರುವ ಮರಾಠಿಗರು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ ಚಾಲಕರ ಮುಖಕ್ಕೆ ಮಸಿಯನ್ನ ಬಳಿದಿದ್ದಾರೆ. ಈ ಸಂದರ್ಭದಲ್ಲಿ ಜೈ ಮಹಾರಾಷ್ಟ್ರ ಅಂತ ಕೂಡ ಹೇಳಿಸಿದ್ದಾರೆ. ಮಹಾರಾಷ್ಟ್ರದ ಪುಣೆಯ ಸ್ವಾರ್ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದು. ಬಸ್ ಅನ್ನ ತಡೆದು ಬಸ್ ಚಾಲಕ ಸಾದಿಕ್ ಮುಖಕ್ಕೆ ಮಸಿಯನ್ನ ಬಳಿದಿದ್ದಾರೆ. ಹಾಗೆ ಬಸ್ ಮೇಲೆ ಕೂಡ ಜೈ ಮಹಾರಾಷ್ಟ್ರ ಜೈ ಮರಾಠ ಅಂತ ಬರೆದಿದ್ದಾರೆ. ಬಸ್ ಮೇಲೆ ಬರೆದು ಉದ್ದಟತನವನ್ನ ಮೆರೆದಿರುವ ಮರಾಠಿಗರು ಮಹಾರಾಷ್ಟ್ರದ ಪುಣೆಯಲ್ಲಿ ಸ್ವಾರ್ಗೇಟ್ ಓವರ್ ಬ್ರಿಡ್ಜ್ ದಾಟುವ ಸಂದರ್ಭದಲ್ಲಿ ಏನು ಆಳಂದ, ಸೋಲಾಪುರ, ಪುಣೆ ಬಸ್ ಸೇರಿದಂತೆ ಬಸ್ ಚಾಲಕನ ಮುಖಕ್ಕೆ ಕೆಲ ಪುಂಡರು ಕಪ್ಪು ಮಸಿಯನ್ನ ಬೆಳೆದು ಉದ್ದಟತನವನ್ನ ಮೆರೆದಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು. ಇತ್ತೀಚೆಗಷ್ಟೇ ಬೆಳಗಾವಿಯ ಬಾಳೆಕುಂದ್ರೆಯಲ್ಲಿ ನಡೆದಂತಹ ಘಟನೆ ಇನ್ನೂ ಕೂಡ ತಣ್ಣಗಾಗಿಲ್ಲ. ಮರಾಠಿಯಲ್ಲಿ ಮಾತನಾಡದ ಕಾರಣ ಏನು ಬಸ್ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಹಲ್ಲೆ ನಡೆದಿತ್ತು. ಆದರೆ ಇದೀಗ ಮತ್ತೆ ಕೆಲ ಪುಂಡರು ಕರ್ನಾಟಕದ ಬಸ್ಗಳನ್ನು ಗುರಿಯಾಗಿಸಿಕೊಂಡು ನೋಡಿ ಬಸ್ ಚಾಲಕನ ಮುಖಕ್ಕೆ ಮಸಿಯನ್ನ ಬಳಿಯೋದ್ರ ಮುಖಾಂತರ ತಮ್ಮ ಉದ್ದಟತನವನ್ನ ಮೆರೆದಿದ್ದಾರೆ. ಹಾಗೆ ಬಸ್ನ ಮೇಲೆ ಜೈ ಮಹಾರಾಷ್ಟ್ರ ಜೈ ಮರಾಠಿ ಅಂತ ಬರೆದಿದ್ದಾರೆ. ಇದೇ ಸಂದರ್ಭದಲ್ಲಿ ನೀವು ಅಂದರೆ ಕರ್ನಾಟಕದವರು ಮರಾಠಿಗರನ್ನ ಕೆಣಕಬೇಡಿ, ನಾವು ಪುಂಡರು, ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರೋದಿಲ್ಲ, ಹಾಗೂ ನಮ್ಮವರನ್ನ ಕರ್ನಾಟಕದಲ್ಲಿ ಏನಾದರೂ ಮಾಡಿದರೆ ಅಂದರೆ ಮಹಾರಾಷ್ಟ್ರದವರನ್ನ ಕರ್ನಾಟಕದಲ್ಲಿ ಏನಾದರೂ ಮಾಡಿದರೆ ನಿಮ್ಮನ್ನ ಇಲ್ಲಿ ಬರೋದಕ್ಕೆ ಬಿಡೋದಿಲ್ಲ, ನಿಮಗೆ ಉಳಿಗಾಲ ಇಲ್ಲ ಅಂತ ಇದೇ ಸಂದರ್ಭದಲ್ಲಿ ಘೋಷಣೆಗಳನ್ನು ಕೂಗಿದ್ದಾರೆ. ಎಸ್, ಬಸ್ ಚಾಲಕನ ಬಳಿ ಅವರು ಹೇಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು. ನೋಡಿ, ಬಸ್ನ ಮೇಲೆ ಜೈ ಮಹಾರಾಷ್ಟ್ರ ಮರಾಠಿ ಅಂತ ಪುಂಡರು ಬರಿತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸಬಹುದು. ಬೆಳಗಾವಿಯ ಬಾಳೆಕುಂದ್ರಿಯಲ್ಲಿ ನಡೆದಂತಹ ಘಟನೆ ಇಡೀ ರಾಜ್ಯಾದ್ಯಂತ ಅಲ್ಲ, ವಿವಿಧ ರಾಜ್ಯಗಳಲ್ಲೂ ಕೂಡ ಸದ್ದು ಮಾಡಿತ್ತು. ಈಗ ಆ ಒಂದು ಘಟನೆ ಮಾಸುವ ಮುನ್ನವೇ ಈಗ ಮತ್ತೆ ಮಹಾರಾಷ್ಟ್ರದ ಪುಂಡರು ತಮ್ಮ ಉದ್ದಟತನವನ್ನು ಮೆರೆದಿದ್ದಾರೆ. ಅಲ್ಲ, ಇಲ್ಲಿ ಶುರು ಮಾಡಿದ್ದೇ ಮಹಾರಾಷ್ಟ್ರದ ಪುಂಡರು. ಯಾವಾಗ ಕರ್ನಾಟಕದ ಬಸ್ಗಳಿಗೆ ಮಸಿಯನ್ನ ಬಳಿದು ಚಾಲಕರ ಮುಖಕ್ಕೆ ಮಸಿಯನ್ನ ಬಳಿತಾರೋ ತದನಂತರ ಕರ್ನಾಟಕದವರು ಅವರ ಮುಖಕ್ಕೆ ಮಸಿಯನ್ನ ಬಳಿಯೋದಕ್ಕೆ ಹೋಗಲಿಲ್ಲ. ಅದರ ಬದಲಾಗಿ ನೀವು ಮಾಡಿದ್ದು ತಪ್ಪು ಅಂತ ಹೇಳಿ ಕರ್ನಾಟಕದ ಬಾವುಟವನ್ನು ಕೈಯಲ್ಲಿ ಹಿಡಿದು ಘೋಷಣೆಗಳನ್ನು ಕೂಗಿಸಿದ್ರು. ಅದಾದ ಮೇಲೆ ಒಂದಷ್ಟು ಹಲವು ಹೋರಾಟಗಳು ಕೂಡ ನಡೀತು, ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಈಗ ಮತ್ತೆ ಪುಂಡರು ತಮ್ಮ ಉದ್ದಟತನವನ್ನು ಮೆರೆದಿದ್ದಾರೆ. ಮತ್ತೆ ಕರ್ನಾಟಕದ ಬಸ್ ಚಾಲಕರ ಮುಖಕ್ಕೆ ಮಸಿಯನ್ನು ಬಳಿಯೋದ್ರ ಮುಖಾಂತರ ತಮ್ಮ ಪುಂಡಾಟಿಕೆಯನ್ನು ತೋರಿದ್ದಾರೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಹೋರಾಟಗಳಾಗೋದು ಪಕ್ಕ ಅಂತಲೇ ಹೇಳಬಹುದು. ಆದಷ್ಟು ಬೇಗ ಇದಕ್ಕೆಲ್ಲ ಕಡಿವಾಣ ಹಾಕಲೇಬೇಕಾಗಿದೆ, ಪುಂಡರನ್ನ ಎಡೆಮುರಿ ಕಟ್ಟಲೇಬೇಕಾಗಿದೆ. ಎಸ್, ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸತ್ಯಾಳ್. ಸಿದ್ದು, ಇದನ್ನೆಲ್ಲ ನೋಡ್ತಾ ಇದ್ರೆ ಇದಕ್ಕೆ ಕೊನೆ ಯಾವಾಗ ಅನ್ನೋ ಪ್ರಶ್ನೆ. ಮತ್ತೆ ಕರ್ನಾಟಕದ ಬಸ್ ಚಾಲಕನ ಮೇಲೆ ಮಸಿಯನ್ನ ಬಳಿಯೋದ್ರ ಮೂಲಕ ಉದ್ದಟತನವನ್ನ ತೋರಿದ್ದಾರಲ್ಲ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಹೌದು ಮಾಲ, ಯಾಕಂದ್ರೆ ಮರಾಠಿಗರ ಪುಂಡಾಟ ಮತ್ತೆ ಮುಂದುವರೆದಿರ್ತಕ್ಕಂಥದ್ದು. ಈ ಹಿಂದೆ ಬೆಳಗಾವಿಯಲ್ಲಿಯೂ ಸಹಿತ ಬಸ್ ಚಾಲಕ ಕರ್ನಾಟಕದಲ್ಲಿ ಕನ್ನಡ ಮಾತಾಡು ಅಂತ ಹೇಳಿದ್ದಕ್ಕೆ ಕರ್ನಾಟಕದಲ್ಲೇ ಹಲ್ಲೆ ನಡೆಸಿ ತಮ್ಮ ಪುಂಡಾಟವನ್ನು ಮೆರೆದಿತ್ತು. ಇವಾಗ ಮತ್ತೆ ಮಹಾರಾಷ್ಟ್ರದ ಪುಣೆಯಲ್ಲಿ ಕರ್ನಾಟಕದ ಬಸ್ ಅನ್ನ ತಡೆದು ಬಸ್ ಚಾಲಕನನ್ನ ಕೆಳಗಡೆ ಇಳಿಸಿ ಬಸ್ಸಿಗೆ ಸಂಪೂರ್ಣ ಕಪ್ಪು ಮಸಿ ಬಡಿದು ಮತ್ತು ಡ್ರೈವರ್ನ ಮುಖಕ್ಕೂ ಸಹಿತ ಕಪ್ಪು ಮಸಿ ಬಡಿದು ಒಂದು ವಾರ್ನ್ ಮಾಡಿದ್ದಾರೆ. ನೀವು ಕರ್ನಾಟಕದಲ್ಲಿ ಮರಾಠಿಗರಿಗೆ ತೊಂದರೆ ಕೊಟ್ಟರೆ ನಾವು ನಿಮ್ಮನ್ನ ಬರ್ಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ವಾರ್ನ್ ಮಾಡ್ತಕ್ಕಂಥ ಜೊತೆಗೆ ಇಡೀ ಸಂಪೂರ್ಣ ಬಸ್ಸಿಗೆ ಕಪ್ಪು ಮಸಿ ಬೆಳೆದಿದ್ದಾರೆ. ಡ್ರೈವರ್ ಸೈಡ್ ಅಲ್ಲಿ ಗ್ಲಾಸ್ ಅಲ್ಲಿ ಯಾವುದೇ ರೀತಿ ಕಾಣದ ರೀತಿಯಲ್ಲಿ ಕಪ್ಪು ಮಸಿ ಬೆಳೆಯುವ ಮೂಲಕ ತಮ್ಮ ಪುಂಡಾಟವನ್ನ ಮುಂದುವರಿಸತಕ್ಕಂಥದ್ದು. ಇದಕ್ಕೂ ಕರ್ನಾಟಕದಲ್ಲಿ ಈ ವಿಚಾರ ಸಂಬಂಧಪಟ್ಟಂಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಮರಾಠಿಗರು ಇದೇ ರೀತಿ ತಮ್ಮ ಪುಂಡಾಟ ಮುಂದುವರಿಸಿದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿ ಮತ್ತೆ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗುತ್ತೆ, ಮತ್ತೆ ಕನ್ನಡ ಪರ ಸಂಘಟನೆಗಳ ಹೋರಾಟಕ್ಕೆ ಇರ್ತಕ್ಕಂಥ ಸಾಧ್ಯತೆಗಳಿದೆ. ಹೀಗಾಗಿ ಮತ್ತೆ ಈ ಒಂದು ಘಟನೆ, ಯಾಕಂದ್ರೆ ಇತ್ತೀಚೆಗೆ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಮಾತನಾಡುವ ಮೂಲಕ ಶಾಂತತೆಯನ್ನು ಕಾಪಾಡಿದ್ರು, ಬಸ್ಗಳ ಸಂಚಾರವೂ ನಡೆದಿತ್ತು. ಆದ್ರೆ ಈ ಘಟನೆ ಮುನ್ನೆಲೆಗೆ ಬಂದಿರೋ ಹಿನ್ನೆಲೆಯಲ್ಲಿ ಮತ್ತೆ ಉದ್ವಿಗ್ನತೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಇದೇ ರೀತಿ ಮುಂದುವರೆದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ
ಸಾಕಷ್ಟು ಜನ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಪ್ರಯಾಣ ಮಾಡ್ತಾರೆ, ಸಂಬಂಧಿಕರಿದ್ದಾರೆ, ಅವರಿಗೆಲ್ಲರಿಗೂ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ. ಈ ವಿಚಾರ ಸಂಬಂಧಪಟ್ಟಂಗೆ ಸರ್ಕಾರ ಮಾತಾಡ್ಬೇಕು. ಈ ಪುಂಡರನ್ನ ಯಾರು ಮಾಡಿದ್ದಾರೆ ಅಷ್ಟು ವಿಡಿಯೋ ಇದೆ, ಅವ್ರನ್ನ ಮಹಾರಾಷ್ಟ್ರ ಸರ್ಕಾರ ಬಂಧಿಸುವ ಮೂಲಕ ಇಂಥ ಒಂದು ಪುಂಡಾಟಕ್ಕೆ ಮಹಾರಾಷ್ಟ್ರ ಬ್ರೇಕ್ ಹಾಕಬೇಕಾಗಿದೆ. ಮಧುಮಾಲಾ. ಎಸ್, ಥ್ಯಾಂಕ್ ಯು ಸಿದ್ದು ಸತ್ಯಾಳ್ ನಿಮ್ಮೆಲ್ಲ ಮಾಹಿತಿಗಾಗಿ. तुमच्या तोंडाला काय मासल्यात उद्यापासून तुम्हाला इथे येऊन जाणार नाही. लक्षात ठेव, उद्यापासून तुमच्या एकही गाडी डेपोमध्ये येऊन जाणार नाही. कळलं का? समजलं का? लक्षात ठेवा, तुम्हाला महाराष्ट्रात यायचे, आम्हाला तुम्हाला अडचण करायची नाही. जर आमच्या मराठी माणसांवरती जर का असं होत असेल, एकालाही सोडणार नाही. ते तुमच्या सरकारला आम्ही म्हटले माफी मागा, मराठी माणसाची माफी मागितलेली नाही. तुमच्या तोंडाला काय मासल्यात उद्यापासून तुम्हाला इथे येऊन जाणार नाही. लक्षात ठेव, उद्यापासून तुमच्या एकही गाडी डेपोमध्ये येऊन जाणार नाही. कळलं का? समजलं? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.